ಈ ಸಮಯದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಕೋಲಾರ ಭಾಗದ ನಿಮ್ಮ ಜಿಲ್ಲೆ ಉಸ್ತುವಾರಿಯಿಂದ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ಮಾವಿನ ಸಿಹಿ ಸಿಗುತ್ತಾ? ನನ್ನ ಪ್ರಕಾರ ಸಿಹಿ ಸಿಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಪ್ರಕಾರ ನಾಳೆ ಇಡೀ ಸಚಿವ ಸಂಪುಟದಲ್ಲಿ ಎಲ್ಲ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಇದರ ಪರವಾಗಿದ್ದಾರೆ. ನಾಳೆ ನಾವು ಇದರ ಬಗ್ಗೆ ಒಂದು ತೀರ್ಮಾನ ತಗೋತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸಚಿವರಂತ ಬೈರ್ತಿ ಸುರೇಶ್ ಅವರ ಮಾತು. ಯಾಕೆಂದರೆ ಈ ಒಂದು ಮಾವಿನ ಬೆಂಬಲ ಬೆಲೆ ಘೋಷಣೆ ವಿಚಾರ ಎಂದೇ ಅದೊಂದು ಈ ಒಂದು ವಿಚಾರಕ್ಕೆ ನಾವು ಸರ್ಕಾರ ರೈತರ ಪರವಾಗಿದ್ದೀವಿ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ರೈತರ ಪರವಾಗಿ ಒಂದು ಸಿಹಿ ಸುದ್ದಿ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಅದನ್ನು ಮಾತನ್ನು ಕೂಡ ಹೇಳ್ತಾ ಇದ್ದು. ಅಷ್ಟೇ ಅಲ್ಲದೆ ಈಗ ಮಾವಿನ ಹಣ್ಣಿಗೆ ನಿರ್ಬಂಧ ಎಂದೇ ಆಂಧ್ರ ಸರ್ಕಾರ ಆಗ್ಬೋದು. ಆ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಈ ರೀತಿಯಾದ ಒಂದು ನಡವಳಿಕೆ ಸರಿ ಇಲ್ಲ. ಇದು ಸಾಕಷ್ಟು ನನಗೂ ಕೂಡ ವೈಯಕ್ತಿಕವಾಗಿ ನೋವನ್ನು ತಂದಿದೆ. ಈಗ ನಮ್ಮ ಹಣ್ಣುಗಳಿಗೆ ನಿರ್ಬಂಧ ಹೇಳಿದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ವ್ಯಾಪಾರ ವಹಿವಾಟಿಗೂ ಕೂಡ ನಾವು ನಿರ್ಬಂಧವನ್ನು ಹೇರಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಆಂಧ್ರ ಸರ್ಕಾರಕ್ಕೆ ಸಚಿವ ಬೈರ್ತಿ ಸುರೇಶ್ ಅವರು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಈ ಸಮಯದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಕೋಲಾರ ಭಾಗದ ನಿಮ್ಮ ಜಿಲ್ಲೆ ಉಸ್ತುವಾರಿಯಿಂದ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ಮಾವಿನ ಸಿಹಿ ಸಿಗುತ್ತಾ? ನನ್ನ ಪ್ರಕಾರ ಸಿಹಿ ಸಿಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಪ್ರಕಾರ ನಾಳೆ ಇಡೀ ಸಚಿವ ಸಂಪುಟದಲ್ಲಿ ಎಲ್ಲ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಇದರ ಪರವಾಗಿದ್ದಾರೆ. ನಾಳೆ ನಾವು ಇದರ ಬಗ್ಗೆ ಒಂದು ತೀರ್ಮಾನ ತಗೋತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸಚಿವರಂತ ಬೈರ್ತಿ ಸುರೇಶ್ ಅವರ ಮಾತು. ಯಾಕೆಂದರೆ ಈ ಒಂದು ಮಾವಿನ ಬೆಂಬಲ ಬೆಲೆ ಘೋಷಣೆ ವಿಚಾರ ಎಂದೇ ಅದೊಂದು ಈ ಒಂದು ವಿಚಾರಕ್ಕೆ ನಾವು ಸರ್ಕಾರ ರೈತರ ಪರವಾಗಿದ್ದೀವಿ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ರೈತರ ಪರವಾಗಿ ಒಂದು ಸಿಹಿ ಸುದ್ದಿ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಅದನ್ನು ಮಾತನ್ನು ಕೂಡ ಹೇಳ್ತಾ ಇದ್ದು. ಅಷ್ಟೇ ಅಲ್ಲದೆ ಈಗ ಮಾವಿನ ಹಣ್ಣಿಗೆ ನಿರ್ಬಂಧ ಎಂದೇ ಆಂಧ್ರ ಸರ್ಕಾರ ಆಗ್ಬೋದು. ಆ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಈ ರೀತಿಯಾದ ಒಂದು ನಡವಳಿಕೆ ಸರಿ ಇಲ್ಲ. ಇದು ಸಾಕಷ್ಟು ನನಗೂ ಕೂಡ ವೈಯಕ್ತಿಕವಾಗಿ ನೋವನ್ನು ತಂದಿದೆ. ಈಗ ನಮ್ಮ ಹಣ್ಣುಗಳಿಗೆ ನಿರ್ಬಂಧ ಹೇಳಿದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ವ್ಯಾಪಾರ ವಹಿವಾಟಿಗೂ ಕೂಡ ನಾವು ನಿರ್ಬಂಧವನ್ನು ಹೇರಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಆಂಧ್ರ ಸರ್ಕಾರಕ್ಕೆ ಸಚಿವ ಬೈರ್ತಿ ಸುರೇಶ್ ಅವರು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.